ಎಲ್ಲ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ಗೂ ನಮಸ್ಕಾರ. ನಮ್ಮ ಚಾನಲ್ MG ಲರ್ನಿಂಗ್ ಹಬ್ಗೆ ಸ್ವಾಗತ. ಈ ಸೆಷನ್ ಅಲ್ಲಿ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ತಿಳಿಸ್ಕೊಡ್ತೀನಿ. ಏನಕ್ಕೆ ಇಂಪಾರ್ಟೆಂಟ್? PU ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್. ನಾನು ಎಷ್ಟು ಕ್ವಶನ್ಸ್ ನ ತಿಳಿಸ್ಕೊಡ್ತೀನೋ ಅಷ್ಟು ಕ್ವಶನ್ಸ್ ನ ಪರ್ಫೆಕ್ಟ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಸ್ಕೋರ್ ಔಟ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ ಬರೋ ಕ್ವಶನ್ಸ್ನೆಲ್ಲ ಪಕ್ಕ ಅಟೆಂಡ್ ಮಾಡ್ತೀರಾ. ಡನ್. ಸೊ ಇಷ್ಟೆಲ್ಲ ಸೆಷನ್ ಸ್ಟಾರ್ಟ್ ಮಾಡೋಣ. ಓಕೆ. Kinetic theory of gases. Before going into the session, you should know that ಈ ಚಾಪ್ಟರ್ ಇಂದ 5 ಮಾರ್ಕ್ಸ್ ಕೇಳ್ತಾನೆ. ತುಂಬಾ ಲೆಸ್ ವೆಯ್ಟ್ ಐತ್ ಚಾಪ್ಟರ್ ಅಲ್ವಾ? 5 ಮಾರ್ಕ್ಸ್ ಕ್ವಶನ್ ಅಲ್ಲಿ 1+1 ಅಂದ್ರೆ ಒಂದು MCQ ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಬರುತ್ತೆ, ಇನ್ನೊಂದು ಡೈರೆಕ್ಟ್ 3 ಮಾರ್ಕ್ಸ್ ಕ್ವಶನ್, ಡೈರೆಕ್ಟ್ ಕ್ವಶನ್. ಡನ್. ಅಂಡ್ 2 ಮಾರ್ಕ್ಸ್ ಕ್ವಶನ್ ಯಾಕೆ ಡಿಸ್ಕಸ್ ಮಾಡ್ತಿದ್ರ? ಸೊ ಈ ಕಾನ್ಸೆಪ್ಟ್ ಅಲ್ಲೇ ಯಾವ್ದಾದ್ರು ಒಂದು MCQಗೆ ಬರ್ಬೋದು, ಅದಕ್ಕೋಸ್ಕರ. So 2 marks question ಅಲ್ಲಿ Avogadro's hypothesis question, statement and explanation. Find the value of ratio of specific heats for monoatomic gas molecule. ತುಂಬಾ ಇಂಪಾರ್ಟೆಂಟ್. MCQ ಅಲ್ಲಿ ಬಂದಿರೋದು ನೋಡಿದೀನಿ. ಅಥವಾ ರೇಷಿಯೋ ಸ್ಪೆಸಿಫಿಕ್ ಹೀಟ್ ಫಾರ್ ಡೈಅಟಾಮಿಕ್ ಗ್ಯಾಸ್. ಇದಿಲ್ಲ ಅಂದ್ರೆ ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಮೀನ್ ಫ್ರೀ ಪಾತ್ ಆಫ್ ದಿ ಗ್ಯಾಸ್ ಮಾಲಿಕ್ಯೂಲ್ ಡಿಪೆಂಡ್ಸ್. ಮೀನ್ ಫ್ರೀ ಪಾತ್ ಮೇಲಿರೋ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್, ನೆನಪಿರ್ಲಿ. ಸೊ ಮೂವಿಂಗ್ ಆನ್ ಟು 3 ಮಾರ್ಕ್ಸ್ ಕ್ವಶನ್. ಇದ್ರಲ್ಲಿ ಒಂದು ಕ್ವಶನ್ ಇರುತ್ತಪ್ಪ. ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್, ಡಿರೈವೇಷನ್ಸ್. ಅದರಲ್ಲಿ ಸ್ಟೇಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ತುಂಬಾ ಇಂಪಾರ್ಟೆಂಟು. ಈಸಿ ಪೇಪರ್ ಇದ್ರೆ ಈ ಕ್ವಶನ್ಸ್ ಪಕ್ಕಾ ಇರುತ್ತೆ. ಈಸಿ ಪೇಪರ್ ಮಾಡ್ತಾನೆ, ನಿಮಗೆ ತಲೆಗೆಡ್ಸ್ಕೊಳ್ಳೋಂಗಿಲ್ಲ. ಫೈನಲ್ ಎಕ್ಸಾಮ್ಸ್ ಈಸಿ ಇರುತ್ತಪ್ಪ. ಅದಿಲ್ಲ ಅಂದ್ರೆ ಡಿಟರ್ಮೈನ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಮೊನೋಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್. ಇಲ್ಲ ಅಂದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಡೈಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಟ್ರೀಟೆಡ್ ಆಸ್ ರಿಜಿಡ್ ರೊಟೇಟರ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಆಫ್ ದಿ ಗ್ಯಾಸ್. ಅಗೈನ್ ಇಂಪಾರ್ಟೆಂಟ್. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಆಫ್ ಅನ್ ಐಡಿಯಲ್ ಗ್ಯಾಸ್. ವೆರಿ ಇಂಪಾರ್ಟೆಂಟ್. ಡಿಫೈನ್ ಮೀನ್ ಫ್ರೀ ಪಾತ್ ಅಂಡ್ ಹೆನ್ಸ್ ಡಿರೈವ್ ದಿ ಎಕ್ಸ್ಪ್ರೆಷನ್. ಮೀನ್ ಫ್ರೀ ಪಾತ್ ಮೇಲೆ ಕ್ವಶನ್ಸ್ ಇಂಪಾರ್ಟೆಂಟ್ ಇರುತ್ತೆ. MCQಗೂ ಬರ್ಬೋದು, 3 ಮಾರ್ಕ್ಸ್ಗೂ ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಇದ್ರಲ್ಲಿ ನನಗೆ ಯಾವುದು ಪಾರ್ಶಿಯಾಲಿಟಿ ಮಾಡಕ್ ಇಷ್ಟ ಇಲ್ಲ. ಇಷ್ಟು ಕಾನ್ಸೆಪ್ಟ್ಸು ಸಹ ತುಂಬಾ ಇಂಪಾರ್ಟೆಂಟ್. ಇಷ್ಟು ಕಾನ್ಸೆಪ್ಟ್ಸ್ನು ನೋಡ್ಕೊಂಡೋಗಿ. ಸೊ ಸರಿನಾ? ಅಂಡ್ ನಿಮ್ಗೇನಾದರೂ ಈ ಚಾಪ್ಟರ್ದು PDF ಬೇಕು ಅಂದ್ರೆ ಐ ವಿಲ್ ಬಿ ಅಪ್ಲೋಡಿಂಗ್ ಇಟ್ ಇನ್ ಮೈ ವಾಟ್ಸಪ್ ಚಾನಲ್. ಚಾನಲ್ದು ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಡೂ ಫಾಲೋ. ನಿಮಗೆ ಮುಂದೆ PU ರಿಲೇಟೆಡ್ ಅಂಡ್ KCT NEET JEE ರಿಲೇಟೆಡ್ ಅಪ್ಡೇಟ್ಸ್ ಬೇಕು ಅಂದ್ರೆ ಡೂ ಫಾಲೋ. ಯಾಕಂದ್ರೆ ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಹೋಗ್ತಿದ್ದೀರಾ. ಸೊ ವಿ ವಿಲ್ ಗೋ ಇನ್ ದ ಸೇಮ್ ಜರ್ನಿ. ಐ ವಿಲ್ ಟೀಚ್ ಯು ಸೋ ಮೆನಿ ಥಿಂಗ್ಸ್ ನೆಕ್ಸ್ಟ್ ಇಯರ್, ಕಮಿಂಗ್ ಇಯರ್. ಸರಿನಾ? ಸೊ ಇಷ್ಟ ಹೇಳ್ತಾ ಸೆಷನ್ನ ಎಂಡ್ ಮಾಡೋಣ.